ನೋಡಿ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನ ನೋಡಿ ಸಿಎಂ ಸಿದ್ದಿಗೆ ಫುಲ್ ಟೆನ್ಷನ್ ಆಗಿದೆ. ಇಷ್ಟೊತ್ತಿಗೆ ಚೆನ್ನಾಗೇ ಇದ್ನಲ್ಲ, ಇಷ್ಟು ದಿನ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಇವರು ಅನ್ನೋ ಥರ. ಈಗ ರಾಜಕ್ಕಾಗೆ ರಾಜೀನಾಮೆ ಮಾತಿಂದ ಸಿಎಂ ಗರಂ ಆಗಿದೆ. ಸಿಎಂ ಅನುದಾನ ಅಂತ ಏನು ಸಪ್ರೇಟ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಶಾಸಕ ರಾಜಕ್ಕಾಗೆ ಸುಮ್ಮನೆ ಹೇಳ್ತಾರಪ್ಪ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಾಜು ಸುಮ್ಮನೆ ಮಾತಾಡ್ತಾರೆ, ಅವ್ರನ್ನೂ ಕೂಡ ಕರೆದು ಮಾತನಾಡ್ತೀನಿ, ಜೊತೆಗೆ BR ಪಾಟೀಲ್ ಕೂಡ ಬುಲಾವ್ ಕೊಟ್ಟಿದ್ದೇನೆ, ಬುಧವಾರ ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ರಾಯಚೂರಿನಲ್ಲಿ ಸಿಎಂ ಮಾತಾಡಿದ್ದಾರೆ. ನೋಡೋಣ. ಅನುದಾನದಲ್ಲಿ ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ರಾಜಕ್ಕಾಗಿ ಅವರು ಅನುದಾನ ಕೊಟ್ಟಿದ್ದಂತೆ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಕೊಟ್ಟಿದ್ರು. ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ಈ ಕೈ ಹಾಕ್ಬೇಡ ಹಿಂದೆ ಯಾರು ಎಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ. ಸಮುದಾಯ ಭವನ ಕೊಟ್ಟ ಅನುದಾನ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದ. ನೋಡಿ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನ ನೋಡಿ ಸಿಎಂ ಸಿದ್ದಿಗೆ ಫುಲ್ ಟೆನ್ಷನ್ ಆಗಿದೆ. ಇಷ್ಟೊತ್ತಿಗೆ ಚೆನ್ನಾಗೇ ಇದ್ನಲ್ಲ, ಇಷ್ಟು ದಿನ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಇವರು ಅನ್ನೋ ಥರ. ಈಗ ರಾಜಕ್ಕಾಗೆ ರಾಜೀನಾಮೆ ಮಾತಿಂದ ಸಿಎಂ ಗರಂ ಆಗಿದೆ. ಸಿಎಂ ಅನುದಾನ ಅಂತ ಏನು ಸಪ್ರೇಟ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಶಾಸಕ ರಾಜಕ್ಕಾಗೆ ಸುಮ್ಮನೆ ಹೇಳ್ತಾರಪ್ಪ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಾಜು ಸುಮ್ಮನೆ ಮಾತಾಡ್ತಾರೆ, ಅವ್ರನ್ನೂ ಕೂಡ ಕರೆದು ಮಾತನಾಡ್ತೀನಿ, ಜೊತೆಗೆ BR ಪಾಟೀಲ್ ಕೂಡ ಬುಲಾವ್ ಕೊಟ್ಟಿದ್ದೇನೆ, ಬುಧವಾರ ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ರಾಯಚೂರಿನಲ್ಲಿ ಸಿಎಂ ಮಾತಾಡಿದ್ದಾರೆ. ನೋಡೋಣ. ಅನುದಾನದಲ್ಲಿ ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ರಾಜಕ್ಕಾಗಿ ಅವರು ಅನುದಾನ ಕೊಟ್ಟಿದ್ದಂತೆ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಕೊಟ್ಟಿದ್ರು. ಸಿಎಂ ಅನುದಾನ ಅಂತ ಇದೆಯಾ? ಹೇಳ್ತಾರಪ್ಪ, ಈ ಕೈ ಹಾಕ್ಬೇಡ ಹಿಂದೆ ಯಾರು ಎಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ. ಸಮುದಾಯ ಭವನ ಕೊಟ್ಟ ಅನುದಾನ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದ. ನೋಡಿ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನ ನೋಡಿ ಸಿಎಂ ಸಿದ್ದಿಗೆ ಫುಲ್ ಟೆನ್ಷನ್ ಆಗಿದೆ.
ಇಷ್ಟೊತ್ತಿಗೆ ಚೆನ್ನಾಗೇ ಇದ್ದಲ್ಲ, ಇಷ್ಟು ದಿನ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಇವರು ಅನ್ನೋ ಥರ. ಈಗ ರಾಜಕ್ಕಾಗಿ ರಾಜೀನಾಮೆ ಮಾತಿಂದ ಸಿಎಂ ಗರಂ ಆಗಿದೆ. ಸಿಎಂ ಅನುದಾನ ಅಂತ ಏನು ಸಪ್ರೇಟ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಶಾಸಕ ರಾಜಕ್ಕಾಗಿ ಸುಮ್ಮನೆ ಹೇಳ್ತಾರಪ್ಪ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಾಜು ಸುಮ್ಮನೆ ಮಾತಾಡ್ತಾರೆ, ಅವ್ರನ್ನೂ ಕೂಡ ಕರೆದು ಮಾತನಾಡ್ತೀನಿ, ಜೊತೆಗೆ ಬಿ ಆರ್ ಪಾಟೀಲ್ ಕೂಡ ಬುಲಾವ್ ಕೊಟ್ಟಿದ್ದೇನೆ, ಬುಧವಾರ ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ರಾಯಚೂರಿನಲ್ಲಿ ಸಿಎಂ ಮಾತಾಡಿದ್ದಾರೆ. ನೋಡೋಣ. ಅನುದಾನದಲ್ಲಿ ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ರಾಜಕ್ಕಾಗಿ ಅವರು ಏನು ಅನುದಾನ ಕೊಟ್ಟಿದ್ದಂತೆ? ನಿಮ್ಮ ವಿಶೇಷ ಅನುದಾನ ಸಿಎಂ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಕೊಟ್ಟಿದ್ರು. ಸಿಎಂ ಅನುದಾನ ಅಂತ ಇದೆಯಾ? ಅವ್ರು ಹೇಳಿದ್ದಾರೆ ಸರ್. ಹೇಳ್ತಾರಪ್ಪ, ಈ ಕೈ ಹಾಕ್ಬೇಡ ಹಿಂದೆ ಯಾರು ಎಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ. ಸಮುದಾಯ ಭವನ ಕೊಟ್ಟ ಅನುದಾನ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದ. ನೋಡಿ, ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನ ನೋಡಿ ಸಿಎಂ ಸಿದ್ದಿಗೆ ಫುಲ್ ಟೆನ್ಷನ್ ಆಗಿದೆ. ಇಷ್ಟೊತ್ತಿಗೆ ಚೆನ್ನಾಗೇ ಇದ್ದಲ್ಲ, ಇಷ್ಟು ದಿನ ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಇವರು ಅನ್ನೋ ಥರ. ಈಗ ರಾಜಕ್ಕಾಗಿ ರಾಜೀನಾಮೆ ಮಾತಿಂದ ಸಿಎಂ ಗರಂ ಆಗಿದೆ. ಸಿಎಂ ಅನುದಾನ ಅಂತ ಏನು ಸಪ್ರೇಟ್ ಆಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಶಾಸಕ ರಾಜಕ್ಕಾಗಿ ಸುಮ್ಮನೆ ಹೇಳ್ತಾರಪ್ಪ. ರಾಯಚೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ರಾಜು ಸುಮ್ಮನೆ ಮಾತಾಡ್ತಾರೆ, ಅವ್ರನ್ನೂ ಕೂಡ ಕರೆದು ಮಾತನಾಡ್ತೀನಿ, ಜೊತೆಗೆ ಬಿ ಆರ್ ಪಾಟೀಲ್ ಕೂಡ ಬುಲಾವ್ ಕೊಟ್ಟಿದ್ದೇನೆ, ಬುಧವಾರ ನನ್ನ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ರಾಯಚೂರಿನಲ್ಲಿ ಸಿಎಂ ಮಾತಾಡಿದ್ದಾರೆ. ನೋಡೋಣ. ಅನುದಾನದಲ್ಲಿ ಕೊಟ್ಟಿದ್ರಂತೆ 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ ಸರ್. ರಾಜಕ್ಕಾಗಿ ಅವರು ಏನು ಅನುದಾನ ಕೊಟ್ಟಿದ್ದಂತೆ? ನಿಮ್ಮ ವಿಶೇಷ ಅನುದಾನ ಸಿಎಂ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ ನಲ್ಲಿ? ಸಿಎಂ ಅನುದಾನ ಕೊಟ್ಟಿದ್ರು. ಸಿಎಂ ಅನುದಾನ ಅಂತ ಇದೆಯಾ? ಅವ್ರು ಹೇಳಿದ್ದಾರೆ ಸರ್. ಹೇಳ್ತಾರಪ್ಪ, ಈ ಕೈ ಹಾಕ್ಬೇಡ ಹಿಂದೆ ಯಾರು ಎಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು ಸಿಎಂ ಅನುದಾನ ಅಂತ ಇಲ್ಲ, ವಿಶೇಷ ಅನುದಾನ. ಸಮುದಾಯ ಭವನ ಕೊಟ್ಟ ಅನುದಾನ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ವೇಣುಗೋಪಾಲ್ ಕೃಷ್ಣ ಹೇಳ್ತಾರೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ. ಯಾರು ಹೇಳಿದವರು? ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರ? ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದ.